ಸವಾರರು ಎಚ್ಚರಿಕೆಯಿಂದ ಇದನ್ನ ಗಮನಿಸ್ಕೊಳ್ಳಿ. ಸಿಗ್ನಲ್ ಜಂಪ್ ಮಾಡ್ತೀವಿ, ಯಾವಾಗ್ಲೋ ಫೈನ್ ಕಟ್ಟೋದಲ್ವಾ ಅಂತ ಉಡಾಫೆ ಮಾಡಬೇಡಿ. ಕಾರಣ ನಿಮ್ಮ ಮನೆಗೆ ಬರುತ್ತೆ ನೋಟಿಸ್. ವಾಹನ ಸವಾರರು ಗಮನಿಸಬೇಕಾದಂತಹ ಅಲರ್ಟ್ ನ್ಯೂಸ್ ಇದು. ಸಂಚಾರಿ ನಿಯಮ ಉಲ್ಲಂಘಿಸಿರುವವರಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಡಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಂಡ ಬಾಕಿ ಉಳಿಸಿಕೊಂಡ್ರೆ ಮನೆಗೆ ಬರ್ತಾರೆ ಪೊಲೀಸರು. 15 ದಿನದಲ್ಲೇ ದಂಡವನ್ನ ಕಟ್ಟಬೇಕಾಗತ್ತೆ. ಅದರ ಡೆಡ್ ಲೈನ್ 15 ದಿನ. ಚೆಕ್ ಮಾಡ್ಕೊಳ್ತೀರಿ, ಎಷ್ಟು ಸರಿ ಸಿಗ್ನಲ್ ಜಂಪೋ, ಎಷ್ಟು ಸರಿ ಹೆಲ್ಮೆಟ್ ಹಾಕಿಲ್ವೋ, ಡಬಲ್ ಟ್ರಿಪಲ್ ಅಂತೆಲ್ಲ ಹೋಗಿರ್ತೀರಿ. ಸೊ ಇದೆಲ್ಲವೂ ಕೂಡ ಆ್ಯಪಲ್ಲಿ ಅಪ್ಡೇಟ್ ಆಗಿರುತ್ತೆ. ಚೆಕ್ ಮಾಡ್ಕೊಂಡಿರಲ್ಲ ಅಂಥವ್ರು ಈಗ ಚೆಕ್ ಮಾಡ್ಕೊಳ್ಳಿ. ಕಾರಣ 15 ದಿನದಲ್ಲಿ ಏನಾದರೂ ನೀವು ಕಟ್ಟಲಿಲ್ಲ ಅಂದರೆ ನಿಮ್ಮ ಮನೆಗೆ ಪೊಲೀಸರು ಬರ್ತಾರೆ, ನಿಮ್ಮ ಮನೆ ಬಾಗಿಲನ್ನು ಬಡಿತಾರೆ, ಫೈನ್ ಕಟ್ಟಿ ಅಂತ ಹೇಳ್ತಾರೆ. ಫೈನ್ ಕಟ್ಟದೇ ಇದ್ರೆ ನಿಮ್ಮ ಗಾಡಿ ಸೀಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ನಾವು ಫುಲ್ ಫೈನ್, ಯಾಕೆಂದರೆ ಯಾರು ಲಾ ಅಬ್ಯಾಡಿಂಗ್ ಸಿಟಿಜನ್ ಇದ್ದಾರೆ ಅವ್ರಿಗೆ ನಾವು ಮೋಸ ಮಾಡಲಿಕ್ಕೆ ಮಾಡೋದು ಅದು ಆಗತ್ತೆ. ಅವರು ಯಾರು ನಿಯಮ ಪಾಲನೆ ಮಾಡ್ತಾರೆ ಮತ್ತು ಯಾರು ನಿಯಮ ಮೀರಿ ಏನಾದರೂ ವೈಲೇಟ್ ಮಾಡಿದ್ರು ದಂಡ ಕಟ್ತಾರೆ, ಮತ್ತು ಅವ್ರಿಗೆ ನಾವು ಯಾಕೆ ಕಟ್ಟಬೇಕು, ಇದು ಹಾಫ್ ಇದು ಮಾಡ್ತಾರೆ. ನಾವು ಈಗ ಹೇಳಿದ್ವಿ ಯಾವ ರೀತಿ ಪೆಂಡಿಂಗ್ ಫೈನ್ ಇದೆ, ನಾವು ಜನರಿಗೆ ನಾವು ಸಾರ್ವಜನಿಕರಿಗೆ ನಾವು ಅವ್ರಿಗೆ ಕೇಳ್ಕೊಳ್ತಾ ಇದ್ವಿ, ಅವರು ತಾನೇ ಇದು ಮಾಡಬೇಕು. ಅದರ್ವೈಸ್ ಅವ್ರದ್ದು ನಾವು ಮನೆಗೆ ಯಾವ ರೀತಿ ಈಗ ಈ ನೋಟಿಸ್ ತೊಗೊಂಡು ಸಮನ್ಸ್ ತೊಗೊಂಡು ಜನ ಹೋಗ್ತಾರೆ. 15 ದಿವಸ ಮೀರಿ ಅವರು ಫೈನ್ ಕಟ್ಟದೇ ಇದ್ದರೆ ಮತ್ತು 5ಕ್ಕಿಂತ ಜಾಸ್ತಿ ಅವ್ರದ್ದು ವೈಲೇಷನ್ ಇದ್ದರೆ ಮತ್ತು ಅಲ್ಲಿ ನೋಟಿಸ್ ಕೊಡೋದು ರೀತಿಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅಧಿಕಾರಿಗಳು ಹೋಗಿ ಮತ್ತು ಅವ್ರ ಮನೆಗೆ ಹೋಗಿ ಮತ್ತು ಆ ದಂಡ ಅವ್ರಿಗೆ ಪಾವತಿಸಲಿಕ್ಕೆ ಅವ್ರ ಮೇಲೆ ಒತ್ತಡ ಹಾಕ್ತಾರೆ. ಇಲ್ಲ ನೋಡಿ, ನಾವು ಫುಲ್ ಫೈನ್, ಯಾಕೆಂದರೆ ಯಾರು ಲಾ ಅಬ್ಯಾಡಿಂಗ್ ಸಿಟಿಜನ್ ಇದ್ದಾರೆ ಅವ್ರಿಗೆ ನಾವು ಮೋಸ ಮಾಡಲಿಕ್ಕೆ ಮಾಡೋದು ಅದು ಆಗತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ ರಿಂದ. ಸುನಿಲ್, ಇನ್ ಕೇಸ್ ಎಲ್ಲೋ ಒಂದು ಕಡೆಯಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ, ಒಂದು ಫೈನ್ ಅನ್ನು ಅವರು ಬಾಕಿ ಉಳಿಸ್ಕೊಂಡಿದ್ದಾರೆ ಅಂದ್ರೂ ಕೂಡ ಪೊಲೀಸರು ಮನೆ ಬಾಗಿಲಿಗೆ ಬರ್ತಾರಾ? ಎಸ್ ದಿವ್ಯಜ್ಯೋತಿ, ಈ ಒಂದು ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿರುವಂಥದ್ದು. ಯಾಕಂದರೆ ಕಳೆದ ವರ್ಷ ಆಫರನ್ನು ನೀಡಲಾಗಿತ್ತು. ಅಂದರೆ 50% ಆಫರ್, ಅವ್ರದ್ದು ದಂಡ ಎಷ್ಟೇ ಇರಲಿ ಅದರ ಅರ್ಧದಷ್ಟು ಮೊತ್ತದವನ್ನು ಕಟ್ಟಿದರೆ ಸಾಕು, ಆ ಕೇಸ್ ಕ್ಲೋಸ್ ಆಗ್ತಿತ್ತು. ಆದರೆ ಈ ಬಾರಿ ಯಾವುದೇ ರೀತಿಯ ಆಫರ್ ನೀಡುವಂಥ ಒಂದು ಚಿಂತನೆಯಲ್ಲಿ ಸರ್ಕಾರ ಆಗಲಿ ನಮ್ಮ ಇಲಾಖೆ ಆಗಲಿ ಇಲ್ಲ. ಇನ್ನು ವಾಹನ ಸವಾರರು ಪೂರ್ತಿ ಪ್ರಮಾಣದ ಒಂದು ದಂಡವನ್ನು ಕಟ್ಟಬೇಕು. ಅದರ ಜೊತೆಗೆ ಕೇವಲ 15 ದಿನಗಳಲ್ಲಿ ಈಗ ಕೇಸ್ ರಿಜಿಸ್ಟರ್ ಆಯಿತು ಅಂದು ಮೆಸೇಜ್ ಬರುತ್ತೆ, ಅಥವಾ ಈಗ ಹೆಲ್ಮೆಟ್ದು ಅಥವಾ ಸಿಗ್ನಲ್ ಜಂಪ್ದು ಯಾವುದೋ ಒಂದು ಮೆಸೇಜ್ ಬರುತ್ತಲ್ಲ, ಅದು ಬಂದ 15 ದಿನಗಳಲ್ಲೇ ದಂಡವನ್ನು ಕಟ್ಟಬೇಕು. ಎರಡನೇದು 5ಕ್ಕಿಂತ ಹೆಚ್ಚು ಪ್ರಕರಣಗಳು, ಈಗ ಪದೇ ಪದೇ ನೀವು ಮೊದಲೇ ಹೇಳ್ದಂಗೆ ಸಿಕ್ಕಲ್ಲಿ ಸಿಗ್ನಲ್ ಜಂಪನ್ನು ಮಾಡಿ ಅಥವಾ ಹೆಲ್ಮೆಟ್ ಇಲ್ಲದೆ ಪೊಲೀಸರು ಯಾವಾಗ ದಂಡ ಕಟ್ಸ್ಕೊಳ್ತಾರೆ ಆವಾಗ ಕಟ್ಬೋದು ಅಂತ ಏನಿರ್ತಾರೆ ಅವ್ರಿಗೀಗ ಶಾಕ್ ಕೊಟ್ಟಿರುವಂಥದ್ದು. 15 ದಿನಗಳಲ್ಲೇ ಅವರು ಪೂರ್ತಿ ಒಂದು ದಂಡವನ್ನು ಕಟ್ಟಬೇಕು, 5ಕ್ಕಿಂತ ಬಾಕಿ ಉಳಿಸ್ಕೊಳ್ಳುವಂತಿಲ್ಲ. ಮತ್ತು ಎಲ್ಲ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಈ ಒಂದು ಸಂಚಾರಿ ವಿಭಾಗ ತೆಗೆದುಕೊಳ್ಳುತ್ತೆ ಅಂತ ಹೇಳಿದರು. ಇನ್ನೊಂದು ವಿಶೇಷವಾಗಿ ಮತ್ತೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಟ್ರಾಫಿಕ್ ಪೊಲೀಸರಿಗೆ ಸ್ಥಳದಲ್ಲಿ ಫೈನ್ ಕಟ್ಟೋ ಹಾಗಿಲ್ಲ, ಅದನ್ನು ಕೋರ್ಟ್ ನೋಡ್ಕೊಳ್ಳುತ್ತೆ, ಈ ರೀತಿಯಾಗಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೋ ಅವರ ಮೇಲೂ ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಖಡಕ್ ಎಚ್ಚರಿಕೆಯನ್ನು ಅಲೋಕ್ ಕುಮಾರ್ ಕೊಟ್ಟಿರೋದು. ಬೆಳಗ್ಗೆಯಿಂದಲೂ ಕೂಡ ಕಮಿಷನರ್ ಅವರ ಆಫೀಸಲ್ಲಿ ಎಲ್ಲ ವಿಭಾಗ, ಅಂದರೆ ಎಲ್ಲ ಇಲಾಖೆ, ಆರೋಗ್ಯ ಇಲಾಖೆ, ನ್ಯಾಷನಲ್ ಹೈವೇ, BRTS ಈ ಒಂದು ಇಲಾಖೆ ಜೊತೆ ಸಭೆ ನಡೆಸುತ್ತಾ ಈ ರೀತಿಯ ಒಂದು ಚಿಂತನೆಗಳಿಗೆ ಮುಂದಾಗಿರುವಂಥದ್ದು. ದಿವ್ಯದೃಷ್ಟಿ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ. ಇಲ್ಲ ನೋಡಿ, ನಾವು ಫುಲ್ ಫೈನ್, ಯಾಕೆಂದರೆ ಯಾರು ಲಾ ಅಬ್ಯಾಡಿಂಗ್ ಸಿಟಿಜನ್ ಇದ್ದಾರೆ ಅವ್ರಿಗೆ ನಾವು ಮೋಸ ಮಾಡಲಿಕ್ಕೆ ಮಾಡೋದು ಅದು ಆಗತ್ತೆ. ಅವರು ಯಾರು ನಿಯಮ ಪಾಲನೆ ಮಾಡ್ತಾರೆ ಮತ್ತು ಯಾರು ನಿಯಮ ಮೀರಿ ಏನಾದರೂ ವೈಲೇಟ್ ಮಾಡಿದ್ರು ದಂಡ ಕಟ್ತಾರೆ, ಮತ್ತು ಅವ್ರಿಗೆ ನಾವು ಯಾಕೆ ಕಟ್ಟಬೇಕು, ಇದು ಹಾಫ್ ಇದು ಮಾಡ್ತಾರೆ. ನಾವು ಈಗ ಹೇಳಿದ್ವಿ ಯಾವ ರೀತಿ ಪೆಂಡಿಂಗ್ ಫೈನ್ ಇದೆ, ನಾವು ಜನರಿಗೆ ನಾವು ಸಾರ್ವಜನಿಕರಿಗೆ ನಾವು ಅವ್ರಿಗೆ ಕೇಳ್ಕೊಳ್ತಾ ಇದ್ವಿ, ಅವರು ತಾನೇ ಇದು ಮಾಡಬೇಕು. ಅದರ್ವೈಸ್ ಅವ್ರದ್ದು ನಾವು ಮನೆಗೆ ಯಾವ ರೀತಿ ಈಗ ಈ ನೋಟಿಸ್ ತೊಗೊಂಡು ಸಮನ್ಸ್ ತೊಗೊಂಡು ಜನ ಹೋಗ್ತಾರೆ. 15 ದಿವಸ ಮೀರಿ ಅವರು ಫೈನ್ ಕಟ್ಟದೇ ಇದ್ದರೆ ಮತ್ತು 5ಕ್ಕಿಂತ ಜಾಸ್ತಿ ಅವ್ರದ್ದು ವೈಲೇಷನ್ ಇದ್ದರೆ ಮತ್ತು ಅಲ್ಲಿ ನೋಟಿಸ್ ಕೊಡೋದು ರೀತಿಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅಧಿಕಾರಿಗಳು ಹೋಗಿ ಮತ್ತು ಅವ್ರ ಮನೆಗೆ ಹೋಗಿ ಮತ್ತು ಆ ದಂಡ ಅವ್ರಿಗೆ ಪಾವತಿಸಲಿಕ್ಕೆ ಅವ್ರ ಮೇಲೆ ಒತ್ತಡ ಹಾಕ್ತಾರೆ. ಇಲ್ಲ ನೋಡಿ, ನಾವು ಫುಲ್ ಫೈನ್, ಯಾಕೆಂದರೆ ಯಾರು ಲಾ ಅಬ್ಯಾಡಿಂಗ್ ಸಿಟಿಜನ್ ಇದ್ದಾರೆ ಅವ್ರಿಗೆ ನಾವು ಮೋಸ ಮಾಡಲಿಕ್ಕೆ ಮಾಡೋದು ಅದು ಆಗತ್ತೆ. ಅವರು ಯಾರು ನಿಯಮ ಪಾಲನೆ ಮಾಡ್ತಾರೆ ಮತ್ತು ಯಾರು ನಿಯಮ ಮೀರಿ ಏನಾದರೂ ವೈಲೇಟ್ ಮಾಡಿದ್ರು ದಂಡ ಕಟ್ತಾರೆ, ಮತ್ತು ಅವ್ರಿಗೆ ನಾವು ಯಾಕೆ ಕಟ್ಟಬೇಕು, ಇದು ಹಾಫ್ ಇದು ಮಾಡ್ತಾರೆ. ನಾವು ಈಗ ಹೇಳಿದ್ವಿ ಯಾವ ರೀತಿ ಪೆಂಡಿಂಗ್ ಫೈನ್ ಇದೆ,
ನಾವು ಜನರಿಗೆ ನಾವು ಸಾರ್ವಜನಿಕರಿಗೆ ನಾವು ಅವ್ರಿಗೆ ಕೇಳ್ಕೊಳ್ತಾ ಇದ್ದೀವಿ.